ಉದಾಹರಣೆಗೆ ಈ ಒಂದು ಪ್ರಾಂತ್ಯದಲ್ಲಿ ಸಾಕಷ್ಟು ತೆಂಗು ಬೆಳೆಗಾರರೇ ಇರೋದ್ರಿಂದ ಸೊ ತೆಂಗು ಬೆಳೆಗಾರರಿಗೆ ಅಷ್ಟು ಸಾಲ ಸೌಲಭ್ಯ ಸಿಗ್ತದಾ, ಇದು ಒಂದು ಪ್ರಶ್ನೆ. ಈಗ ಸಾಕಷ್ಟು ಒಂದು ಸರ್ಕಾರ ಹೇಳೋದೇ ಒಂದು, ಬ್ಯಾಂಕ್ಗಳು ನಡೆಯೋ ರೀತಿನೇ ಒಂದು, ಸಾಕಷ್ಟು ನೀವು ಸಬ್ಸಿಡಿಗಳಲ್ಲೂ ಕೂಡ ನೀವು ಗಮನಿಸಿರ್ತೀರ. ಇಲ್ಲಿ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಕೃಷಿ ಚಟುವಟಿಕೆಗೆ ಆರ್ಥಿಕವಾದಂತ ಒಂದು ಬ್ಯಾಕ್ ಬೋನ್ ಬೇಕೇ ಬೇಕು. ಸೊ ಈ ಒಂದು ಹಣಕಾಸಿನ ಒಂದು ವಿಚಾರ, ಬೆಳೆ ನಷ್ಟವನ್ನು ಅನುಭವಿಸಿದಾಗ ಆಗಿರ್ಬೋದು ಅಥವಾ ಬೆಳೆಯನ್ನ ಬೆಳೆಯೋದಿಕ್ಕಾದ್ರೂ ಆಗಿರ್ಬೋದು, ಸಾಕಷ್ಟು ಒಂದು ಅಂಶಗಳು ಬೇಕೇ ಬೇಕು ಹಣಕಾಸಿನ ವಿಚಾರ. ಅವರು ಹೇಳಿದಂತೆ 1 ಎಕರೆಗೆ ಇಷ್ಟು ಲಕ್ಷವನ್ನ ಕೊಡ್ತಾರ? ಖಂಡಿತ ಕೊಡೋದಕ್ಕೆ ಅವರು ಮುಂದೆ ಬರೋದಿಲ್ಲ, ಕೊಡ್ತಾನೂ ಇಲ್ಲ ಕೂಡ. KCC ಲೋನ್ಸ್ ಅಂತ ಕೊಡ್ತಾರೆ, ಮ್ಯಾಕ್ಸಿಮಮ್ 3 ಲಕ್ಷ. ಅದು ಎಷ್ಟು ಎಕರೆ, ಆ ಒಂದು ಡಿಪೆಂಡೆನ್ಸಿ, ಕ್ರಾಪ್ ಯಾವ್ಯಾವ್ದು ಬೆಳೆ ಇದೆ, ಆ ಒಂದು ಬೆಳೆಯ ಒಂದು ವಿಚಾರಕ್ಕೆ ಮತ್ತೆ ಸಿವಿಲ್ ಸ್ಕೋರ್ನ ಒಂದು ನೋಡಿ ಸಾಲ ಸೌಲಭ್ಯವನ್ನ ಕೊಡ್ತಾರೆ. ಇದು ಒಂದು ಪ್ರಕ್ರಿಯೆ. ಇಲ್ಲಿ ಸಾಲ ಸರ್ಕಾರ ಹೇಳಿದಷ್ಟು ಕೂಡ ಸಾಲವನ್ನ ಕೊಡೋದಿಲ್ಲ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ರೈತರು ಒಂದಿಷ್ಟು ಗೊಂದಲಕ್ಕೆ ಈಡಾಗ್ತಕ್ಕಂಥ ಒಂದು ವಿಚಾರ. ಯಾವ್ದಪ್ಪ ಗೊಂದಲಕ್ಕೆ ಈಡಾಗ್ತಕ್ಕಂಥ ವಿಚಾರ ಅಂದ್ರೆ, ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಂತ ಒಂದು ಪಕ್ಷಗಳ ಒಂದು ವಿಚಾರವನ್ನ ನಂಬ್ತಾರೆ. ಅಪ್ರಾಕ್ಸಿಮೇಟ್ ಅವರು ರಾಜಕೀಯ ಚುನಾವಣೆಯ ಒಂದು ಬರೋದಕ್ಕಿನ್ನ 1 ವರ್ಷ ಅಪ್ರಾಕ್ಸಿಮೇಟ್ ಆ ಒಂದು ಸುದ್ದಿ ಬರ್ತಿದ್ದಂಗೆ ರೈತರು ಏನ್ ಮಾಡ್ತಾರೆ, ನಾವೆಲ್ಲ ಏನ್ ಮಾಡ್ತೀವಿ, ಭಾರಿ ಖುಷಿ ಆಗ್ಬಿಟ್ಟು ಬಿಡಪ್ಪ ಅಲ್ಲಿ ಸಾಲ ಮನ್ನಾ ಆಗುತ್ತೆ ಅಂತೇಳಿ ನಾವು ಅನ್ಕೊಂಡು ಸಾಲವನ್ನ ಕಟ್ಟೋದಿಕ್ ಹೋಗೋದಿಲ್ಲ. ಮ್ಯಾಕ್ಸಿಮಮ್ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಒಂದು ಸರ್ಕಾರಗಳು ಯಾವ್ದಪ್ಪ ಅಂದ್ರೆ, ಬಹುಶಃ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಬಹುತೇಕ ಸಾಲವನ್ನ ಮನ್ನಾವನ್ನ ಮಾಡಿರ್ತಕ್ಕಂಥದ್ದು ಅವರೇನು. ಸೊ ಈಗ ಪ್ರಮುಖವಾಗಿ ಸಾಲ ಮನ್ನಾದ ವಿಚಾರವನ್ನು ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ರೆಗ್ಯುಲರ್ ಆಗಿ ಅಕೌಂಟ್ ಅಲ್ಲಿ ಸಾಲವನ್ನ ತೀರಿಸ್ತಾ ಇರ್ತಕ್ಕಂಥ ರೈತನಿಗೆ ಈ ವಿಚಾರವನ್ನ ಹೇಳಿದಾಗ ಸುಸ್ತಿದಾರ ಆಗ್ತಾನೆ. ಸುಸ್ತಿದಾರ ಆದಾಗ ಯಾವುದೇ ಸರ್ಕಾರಗಳು ಹೇಳ್ದವ್ ಯಾವ ಬರಲ್ಲ. ಅವನು ಏನ್ ಮಾರ್ಟ್ಗೇಜ್ ಮಾಡಿರ್ತಾನೆ, ಅವರಿಗೆ ಆದಷ್ಟು ಒಂದು ಬ್ಯಾಂಕ್ಗಳು ಒತ್ತಡವನ್ನ ಏರೋದಕ್ಕೆ ಶುರು ಮಾಡ್ತವೆ. ಬ್ಯಾಂಕ್ ಒತ್ತಡವನ್ನ ಏರೋದಕ್ಕೆ ಶುರು ಮಾಡಿದಾಗ ಪಾಪ ರೈತ ಸಂಘದವರು ಇವರು ಒಂದಿಷ್ಟು ಸಪೋರ್ಟ್ ಇಂದ ಒಂದಿಷ್ಟು ಮುಂದೂಡಿಕೆಯನ್ನ ಮಾಡ್ತಾರೆ ಸರ್ಕಾರದ ಮೇಲೆ ಪ್ರೆಷರ್ ತಂದು. ಆದ್ರೆ ಬ್ಯಾಂಕ್ಗಳು ಸುಮ್ನಿರ್ತಾರ? ಬ್ಯಾಂಕ್ಗಳು ಖಂಡಿತ ಸುಮ್ನಿರಲ್ಲ. ಅವ್ರೇನ್ ಮಾಡ್ತಾರೆ, ಅವರು ಎಗೈನ್ ನೋಟಿಸ್ ಕೊಡ್ತಾರೆ, ಕೋರ್ಟ್ಗೆ ಹಾಕಿ ಕೋರ್ಟ್ ಅಲ್ಲಿ ಕೇಸನ್ನ ಮುಂದುವರಿಸ್ತಾರೆ. ಕೆಲವೊಂದು ಹರಾಜು ಪ್ರಕ್ರಿಯೆಯಲ್ಲೂ ಕೂಡ ಬಂದಿರೋದುಂಟು, ನೀವು ಕೂಡ ಪೇಪರ್ ಅಲ್ಲೆಲ್ಲ ನೋಡಿರ್ತೀರ. ಸೊ ನಾನಿಲ್ಲಿ ಏನ್ ಹೇಳೋದಕ್ಕೆ ಬಂದೆ ಅಂದ್ರೆ, ಯಾವುದೇ ಸರ್ಕಾರಗಳನ್ನ ನಂಬಿ ಸರ್ಕಾರಗಳು ಹೇಳಿದಂತೆ ಬ್ಯಾಂಕ್ಗಳು ಸಾಲ ಕೊಡ್ತೇವೆ ಅಂತ ಹೇಳಾದ್ರು ನೀವೇನಾದ್ರೂ ನಂಬ್ಕೊಂಡು ಬ್ಯಾಂಕ್ಗಳ ಹತ್ರ ಹೋಗೋದಾಗ್ಲಿ, ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿ ನಾವು ರೆಗ್ಯುಲರ್ ಇದನ್ನ ನಾವು ಕಟ್ಟದಲ್ಲೇ ಇರತಕ್ಕಂಥದ್ದು ಖಂಡಿತ ಎರಡೂ ನಮಗೆ ಲಾಸು. ನಾನು ಕೂಡ ಸಾಕಷ್ಟು ಇದನ್ನ ಫೇಸ್ ಮಾಡಿದ್ದೀನಿ ಆ ಒಂದು ವಿಚಾರವನ್ನ. ಸೊ ಇದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಂದೆ. ಸೊ ಏನಪ್ಪಾ ಅಂದ್ರೆ, ಸಾಲ ಮನ್ನಾದ ವಿಚಾರಕ್ಕೆ ನೀವು ಆಸೆಯನ್ನ ಪಟ್ಟು ಅದಕ್ಕೆ ಎಡವೋದಿಕ್ಕೂ ಹೋಗ್ಬೇಡಿ. ಸಾಲ ತೆಗೆದುಕೊಳ್ಳಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿ ಸಾಲವನ್ನ ಪಡೆದು ಕೃಷಿ ಚಟುವಟಿಕೆಗೆ ಬಳಸಿ ಅಂತಕ್ಕಂಥದ್ದು ವಿಚಾರವನ್ನ ನಾನು ಹೇಳೋದಕ್ಕೆ ಬಂದೆ.